ಜರ್ಮನಿಯಲ್ಲಿ ಸದ್ದಿಲ್ಲದೆ ವಿವಾಹವಾದ ಟಿಎಂಸಿ ಸಂಸದೆ ಮೋವಾ ಮೊಯಿತ್ರಾ. ತೃಣಮೂಲ ಕಾಂಗ್ರೆಸ್ ಸಂಸದೆ, ನಿರ್ಭೀತ ಮಾತುಗಳ ನಾಯಕಿ ಮೋವಾ ಮೊಯಿತ್ರಾ ಮೇ 30ರಂದು ಸದ್ದಿಲ್ಲದೆ ವಿವಾಹ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಮೋವಾ ಮೊಯಿತ್ರಾ ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರದ ಕಟು ಟೀಕಾಕಾರರಲ್ಲಿ ಒಬ್ಬರು ಅಂತ ಗುರುತಿಸಲ್ಪಟ್ಟವರು. ಸಂಸತ್ತಿನಲ್ಲಿ, ಸಂಸತ್ತಿನ ಹೊರಗೆ ಆಕೆ ಮೋದಿ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಖಡಕ್ಕಾಗಿ ಮಾತಾಡುವ ಮೂಲಕ ಜಾಗೃತಿ ಮೂಡಿಸಿದವರು. ದೇಶದ ಬಹುತ್ವವನ್ನ, ಸಂವಿಧಾನದ ಆಶಯಗಳನ್ನ ಸದಾ ಎತ್ತಿ ಹಿಡಿತಾ ದ್ವೇಷ, ಸುಳ್ಳು ಹಾಗೂ ಕೋಮುವಾದವನ್ನ ವಿರೋಧ ಮಾಡಿದವರು. ಅನ್ಯಾಯಕ್ಕೆ ಒಳಗಾದವರ ಧ್ವನಿಯಾದ ಮೋವಾ ಸದಾ ಮುಲಾಜಿಲ್ಲದೆ ಸರ್ಕಾರಕ್ಕೆ ಪ್ರಶ್ನೆ ಕೇಳುವ, ಅವರ ಕಾರ್ಯವೈಖರಿಯನ್ನ ಟೀಕಿಸುವ ದಿಟ್ಟೆ. ತನ್ನ ವಿವಾಹದ ಬಗ್ಗೆ ಮೋವಾ ಮೊಯಿತ್ರಾ ಎಲ್ಲೂ ಹೇಳ್ಕೊಂಡಿಲ್ಲ. ಟಿಎಂಸಿ ನಾಯಕರಿಗೂ ಈ ಬಗ್ಗೆ ತಿಳಿದಿಲ್ಲ. ವಿವಾಹದ ಬಗ್ಗೆ ಕೇಳಿದಾಗ ತೃಣಮೂಲ ಸಂಸದರೊಬ್ಬರು ಈ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ. ಜರ್ಮನಿಯಲ್ಲಿ ತಮ್ಮ ಪತಿ ಪಿನಾಕಿ ಮಿಶ್ರಾ ಜೊತೆ ಮೋವಾ ಮೊಯಿತ್ರಾ ಅವರ ಫೋಟೋ ವೈರಲ್ ಆಗಿದೆ. ಇಬ್ಬರೂ ಸಾಂಪ್ರದಾಯಿಕ ಮದುವೆ ಉಡುಗೆಯಲ್ಲಿ ಮಿಂಚ್ತಾ ಇರೋದು ಚಿತ್ರದಲ್ಲಿ ಕಾಣ್ತಿದೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವ ಪಿನಾಕಿ ಮಿಶ್ರಾ ದಿಲ್ಲಿ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡೆದಿದ್ದಾರೆ. 1996ರಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಪುರಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು. ಇದಾದ ಒಂದು ದಶಕದ ಬಳಿಕ 2009ರಲ್ಲಿ ಬಿಜೆಡಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು. ಆ ಬಳಿಕ ಅವರು 2009ರಿಂದ 2019ರವರೆಗೆ ಸಂಸದರಾಗಿ ಸೇವೆ ಸಲ್ಲಿಸಿದ್ರು. 2024ರಲ್ಲಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು. ಈಗ ಬಿಜೆಪಿಯ ಸಂಬಿತ್ ಪಾತ್ರ ಪುರಿ ಲೋಕಸಭಾ ಸದಸ್ಯರು. 65 ವರ್ಷದ ಮಿಶ್ರಾ ಅವರಿಗೆ ಈ ಹಿಂದೆ ವಿವಾಹ ಆಗಿದ್ದು, ಅವರಿಗೆ ಓರ್ವ ಪುತ್ರ ಮತ್ತು ಪುತ್ರಿ ಇದ್ದಾರೆ. 50 ವರ್ಷ ವಯಸ್ಸಿನ ಮೋವಾ ಮೊಯಿತ್ರಾ ಅಮೆರಿಕದಲ್ಲಿ ಅರ್ಥಶಾಸ್ತ್ರ ಹಾಗೂ ಗಣಿತಶಾಸ್ತ್ರದಲ್ಲಿ ಪದವಿ ಪಡೆದ ಬಳಿಕ ನ್ಯೂಯಾರ್ಕ್ ಹಾಗೂ ಲಂಡನ್ನಲ್ಲಿ ಬ್ಯಾಂಕರ್ ಆಗಿ ದುಡಿದಿದ್ರು. ಅಲ್ಲಿಂದ ಭಾರತಕ್ಕೆ ಮರಳಿ ಯುವ ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ರು. 2010ರಲ್ಲಿ ತೃಣಮೂಲ ಕಾಂಗ್ರೆಸ್ ಸೇರಿದ್ರು. ಅಲ್ಲಿ ಮೊದಲು ಶಾಸಕಿಯಾದ್ರು. ಬಳಿಕ ಈಗ 2ನೇ ಅವಧಿಯ ಸಂಸದೆ ಆಗಿದ್ದಾರೆ. ಮೋವಾ ಈ ಹಿಂದೆ ಡ್ಯಾನಿಶ್ ಫೈನಾನ್ಸ್ ತಜ್ಞ ಲಾರ್ಸ್ ಬ್ರೋಡ್ಸಾನ್ ಅವರನ್ನ ವಿವಾಹ ಆಗಿದ್ರು. ಆ ಬಳಿಕ ಅವರಿಂದ ವಿಚ್ಛೇದನ ಪಡೆದಿದ್ರು. ಆ ಬಳಿಕ ಅವರು ನ್ಯಾಯವಾದಿ ಜೈ ಅನಂತ್ ದೇಹದ್ರಾಯ್ ಅವರ ಜೊತೆ ಸಂಬಂಧದಲ್ಲಿದ್ರು. ಆದರೆ ಅವರಿಬ್ಬರು ಬಳಿಕ ಸಂಬಂಧವನ್ನ ಕಳೆದುಕೊಂಡ್ರು. ಮೋವಾ ಜೊತೆಗಿನ ಜಗಳದ ಬಳಿಕ ಆಕೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳೋಕೆ ಉದ್ಯಮಿ ದರ್ಶನ್ ಹೀರಾನಂದಾನಿ ಅವರಿಂದ ಲಂಚ ಪಡೆದಿದ್ದಾರೆ ಅಂತ ಅನಂತ್ ಗಂಭೀರ ಆರೋಪ ಮಾಡಿದ್ರು. ಅದೇ ಆರೋಪದ ಆಧಾರದ ಮೇಲೆ ಮೋವಾ ಅವರನ್ನ ಕಳೆದ ಅವಧಿಯಲ್ಲಿ ಲೋಕಸಭೆಯಿಂದ ವಜಾ ಮಾಡಲಾಗಿತ್ತು. 2024ರ ಲೋಕಸಭೆ ಚುನಾವಣೆಯಲ್ಲಿ ಮೋವಾ ಮತ್ತೆ ಪಶ್ಚಿಮ ಬಂಗಾಳದ ಕೃಷ್ಣಾನಗರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸತ್ತಿಗೆ ಮರಳಿದ್ದಾರೆ. ದ್ರೌಪದಿಯ ಮಾನವನ್ನ ಕೃಷ್ಣ ಕಾಪಾಡಿದ ಹಾಗೆ ನನ್ನನ್ನ ಕೃಷ್ಣಾನಗರದ ಮತದಾರರು ಕಾಪಾಡಿದ್ದಾರೆ ಅಂತ ಮೋವಾ ಲೋಕಸಭೆಯಲ್ಲಿ ಹೇಳಿದ್ರು. ತಾನು ಸಂಸತ್ ಸದಸ್ಯತ್ವವನ್ನ ಮಾತ್ರ ಕಳೆದುಕೊಳ್ಳಲಿಲ್ಲ, ಜೊತೆಗೆ ಮನೆಯನ್ನು, ಕೊನೆಗೆ ತನ್ನ ಗರ್ಭಕೋಶವನ್ನು ಕಳೆದುಕೊಂಡೆ ಅಂತ ತಮಗಾದ ಸರ್ಜರಿ ಹಾಗೂ ಸರ್ಕಾರಿ ನಿವಾಸದಿಂದ ತಮ್ಮನ್ನ ಹೊರಕಳಿಸಿದ ಸಂದರ್ಭದ ಬಗ್ಗೆ ನೋವಿನಿಂದಲೇ ನೆನಪಿಸಿಕೊಂಡಿದ್ರು. ನಾನು ಭಯಪಡದೇ ಇರುವ ಸ್ವಾತಂತ್ರ್ಯವನ್ನ ಗಳಿಸಿದೆ. ನಾನು ನಿಮಗೆ ಹೆದರೋದಿಲ್ಲ. ನಾವೆಲ್ಲರೂ ನಿಮ್ಮ ಅಂತ್ಯವನ್ನ ನೋಡ್ತೀವಿ ಅಂತ ಬಿಜೆಪಿ ವಿರುದ್ಧ ಮೊಯಿತ್ರಾ ಸಂಸತ್ನಲ್ಲಿ ಗುಡುಗಿದ್ರು. ನಿಮ್ಮ ಇಡಿ, ನಿಮ್ಮ ಸಿಬಿಐ, ನಿಮ್ಮ ಐಟಿ, ನಿಮ್ಮ ಮೀಡಿಯಾ ಯಾವುದೂ ನಮ್ಮನ್ನ ಹೆದರಿಸಲು ಸಾಧ್ಯವಿಲ್ಲ ಅಂತ ಮೊಯಿತ್ರಾ ಹೇಳಿದ್ರು. ಹಿಂದಿನ ಅಧಿವೇಶನದಲ್ಲಿ ತನ್ನನ್ನು ನಡೆಸಿಕೊಂಡ ರೀತಿಯಲ್ಲಿ ಬಿಜೆಪಿ ಈಗ ಪ್ರತಿಪಕ್ಷಗಳನ್ನು ನಡೆಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಎಚ್ಚರಿಸಿದ್ರು. ಅಂತಹ ನಿರ್ಭೀತ, ದಿಟ್ಟ ಸಂಸದೆ, ಭವಿಷ್ಯದ ಭರವಸೆಯ ನಾಯಕಿ ಮೋವಾ ಮೊಯಿತ್ರಾ ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಶುಭ ಹಾರೈಕೆಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.